ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ. ಬೆಂಗಳೂರಿನ ಅಶೋಕನಗರದಲ್ಲಿ ಈ ರೀತಿ ಅಗ್ನಿ ಅವಘಡವಾಗಿದೆ. ಡೀಟೇಲ್ಸ್ ಬರ್ತಾ ಇದೆ ನೋಡೋಣ. ಬೆಂಗಳೂರಿನಲ್ಲಿ ಮತ್ತೊಂದು ಬೆಂಕಿ ಅವಘಡ. ಕಟ್ಟಡವೊಂದರಲ್ಲಿ ಕಾಣಿಸ್ಕೊಂಡಿದೆ ಬೆಂಕಿ ಅನ್ನೋ ಮಾಹಿತಿ ಬರ್ತಾ ಇದೆ. 10x10 ರೂಮ್ ಅಂತೆ ಅದು. ಆ ಚಿಕ್ಕ ರೂಮ್ನಲ್ಲಿ ಬೆಂಕಿ ಅವಘಡ. ಬಟ್ ಅದು ತುಂಬ ವ್ಯಾಪಿಸಿದೆ. ನಿಮಗೆ ಅಲ್ಲಿ ನೋಡ್ತಾ ಇದ್ದೀರಾ ಬಿಲ್ಡಿಂಗ್ನಲ್ಲಿ ಹೊಗೆ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ. 10x10 ರೂಮ್ನಲ್ಲಿ ಆಗಿದ್ರೂ ಕೂಡ ಬೆಂಕಿ ಬೇರೆ ಬೇರೆ ಭಾಗಗಳಿಗೆ ವ್ಯಾಪಿಸಿದೆ. ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ. 10x10 ರೂಮ್ನಲ್ಲಿ ಬೆಂಕಿ ಹತ್ಕೊಂಡಿದೆ. ಬಟ್ ಅದೊಂದು ಸಮುಚ್ಚಯ ಸಂಕೀರ್ಣ. ಅದೊಂದು ಬಿಲ್ಡಿಂಗಲ್ಲಿ ಬೇರೆ ಬೇರೆ ರೂಮ್ಗಳು ವಾಣಿಜ್ಯ ಸಂಕೀರ್ಣ ಇರಬೇಕು ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಅಲ್ಲಿ ಹೆಂಗೆ ಅಗ್ನಿ ದುರಂತ ಆಯಿತು ಅಂತ ಗೊತ್ತಿಲ್ಲ. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಬಂದಿದೆ ಬೆಂಕಿಯನ್ನು ನಂದಿಸುವ ಕಾರ್ಯ. ಬಟ್ ತುಂಬ ಒಳ ಪ್ರದೇಶದಲ್ಲಿ ಒಳಭಾಗದಲ್ಲಿ ರೂಮ್ ಇದ್ದರೆ ರೀಚ್ ಆಗೋದು ಸ್ವಲ್ಪ ಕಷ್ಟ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಸ್ಥಳದಿಂದನೇ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೂರ್ತಿ, ಇದು ಹೆಂಗಾಯಿತು, ಏನಾಯಿತು? ಈಗ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ? ಬೆಂಕಿ ನಂದಿಸುವ ಕಾರ್ಯ ನಡೆದಿದೆಯಾ? ವಿವರಿಸ್ಬೋದಾ ಅಂತ ಮೂರ್ತಿ? ಅರವಿಂದ, ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವತ್ತು ಬೆಳಗ್ಗೆ ಏಕಾಏಕಿ ಬೆಂಕಿ ಹೊತ್ಕೊಂಡಿರೋದು. ಅದು ಮೇಲ್ನೋಟಕ್ಕೆ ಆಸ್ಪತ್ರೆಯ ರೀತಿ ಕಂಡು ಬರ್ತಿದೆ, ಆದರೆ ಅದು ಆಸ್ಪತ್ರೆ ಅಲ್ಲ. ಆಸ್ಪತ್ರೆಯ ಹಿಂಭಾಗದ ಕಟ್ಟಡ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿದ್ದಾರೆ. ಒಂದು ವೆಹಿಕಲ್ ಹೋಗಿದೆ, ಬೆಂಕಿಯನ್ನು ನಂದಿಸುವ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಗೊತ್ತಾಗ್ತಿದೆ. 10x10 ವಿಸ್ತೀರ್ಣದ ಒಂದು ಕೊಠಡಿಯ ಒಳಗೆ ಬೆಂಕಿ ಹತ್ಕೊಂಡಿದೆ. ಅದರಿಂದ ಯಾವುದೇ ಅಪಘಾತಗಳಾಗಲಿ ಅಥವಾ ಅದರಿಂದ ಅನಾಹುತಗಳಾಗಿಲ್ಲ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮೂರ್ತಿ. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಬಟ್ ಇದು ನೋಡಿ, ಈ ಬಿಲ್ಡಿಂಗ್ ಅಲ್ಲ ಅಂತೆ. ಹಾಗಾದರೆ ಅದ್ರ ಹಿಂದೆ ಆ ಬಿಲ್ಡಿಂಗ್ ಇದ್ರ ಹಿಂಭಾಗದಲ್ಲಿ ಎಂತ ಅದು ಬೆಂಕಿ ಹತ್ಕೊಂಡಿರೋದು? ಈ ಬಿಲ್ಡಿಂಗ್ ಹಾಸ್ಪಿಟ್ಲು ಆಗಲಿ, ಪಕ್ಕದಲ್ಲೇ ಹಾಸ್ಪಿಟ್ಲ್ ಇದೆ, ಅದು ಕೂಡ ಆತಂಕದ ವಿಚಾರಣೆ. ಹಾಗಾಗಿ ಈಗ ಅಗ್ನಿಶಾಮಕ ವಾಹನ ನೋಡಿ ಅಲ್ಲಿ ಬಂದು ನಿಂತಿದೆ, ನಿಮಗೆ ಕಾಣಿಸ್ತಾ ಇದೆ ನಿಮಗದು. ಬಟ್ ಅದು ಅಲ್ಲಿ ರೀಚ್ ಆಗುತ್ತಾ? ರೀಚ್ ಆಗಬೇಕು. ಅದು ಬೆಂಗಳೂರಲ್ಲಿ ಅದೊಂದು ಸಮಸ್ಯೆ. ಈ ಗಲ್ಲಿಗಳಲ್ಲಿ ಏನಾದರೂ ಆಗಿಬಿಟ್ರೆ ನಿಮಗೊಂದು 2 ವೀಲರು ಹೋಗೋಷ್ಟು ಜಾಗ ಇರಲ್ಲ.